ಬಾಲಕನೋರ್ವನ ಬೆನ್ನು ಮೊಳೆ ಹುಟ್ಟುತ್ತಲೇ ವಕ್ರವಾಗಿತ್ತು. 75% ಡೊಂಕಾಗಿದ್ದ ಬೆನ್ನು ಮೊಳೆಯನ್ನು ಸತತ 5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಯಶಸ್ವಿ ಆಗಿದೆ ಎಂದು ಡಾಕ್ಟರ್ ಉದಯ್ ಕುಮಾರ್ ಗುಳೇದ ತಿಳಿಸಿದ್ದಾರೆ. ಅವರು ತಮ್ಮ ಆಸ್ಪತ್ರೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಇಂಥ ರೋಗವನ್ನು ಸ್ಕೋಲಿಯೋಸಿಸ್ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸ್ಪೈನಲ್ ಡಿಫಾರ್ಮಿಟಿ ಕರೆಕ್ಷನ್ಸ್ ಸರ್ಜರಿಯನ್ನು ನ್ಯೂರೋ ಮಾನಿಟರಿಂಗ್ ಯಂತ್ರದ ಸಹಾಯದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಉತ್ತರ ಕರ್ನಾಟಕದಲ್ಲೇ ಇದು ಅಪರೂಪದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿದೆ ಎಂದು ಡಾಕ್ಟರ್ ಉದಯ್ ಕುಮಾರ್ ಗುಳೇದ ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಎಳ್ಳಿಗುತ್ತಿ ಗ್ರಾಮದ ನಿವಾಸಿಯಾಗಿರುವಂಥ 15 ವರ್ಷದ ಅನ್ವರ್ ದಾದಾಪೀರ್ ಗಲಗಲಿ ಎಂಬುವ ಬಾಲಕನಿಗೆ ಹುಟ್ಟಿನಿಂದಲೇ ವಕ್ರವಾಗಿದ್ದ ಬೆನ್ನು ಮೂಳೆಯನ್ನು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಯಶಸ್ವಿಗೊಳಿಸಲಾಗಿದೆ. ಇದು ಮಾನಸಿಕ ಯಾತನೆಯಾಗಿತ್ತು. ಅವಮಾನವನ್ನು ಎದುರಿಸಬೇಕಾಗಿತ್ತು. ಇದರಿಂದ ಆತ ವಿಕೃತವಾಗಿ ಕಾಣುವಂತಾಗುತ್ತಿತ್ತು. ಡೊಂಕಾಗಿದ್ದ ಬೆನ್ನು ಮೂಳೆಯನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ನೇರವಾಗಿ ಮಾಡಿ ಆಕರ್ಷಣೆ ಆಗುವಂತೆ ಮಾಡಲಾಗಿದೆ. ಈ ವಿಶೇಷ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಕಾಡಪ್ಪ ಶೆಡಾಳ್, ಡಾಕ್ಟರ್ ಅರ್ಜುನ್ ಅರವಳಿಕೆ ತಜ್ಞರಾಗಿರುವಂಥ ಡಾಕ್ಟರ್ ವಿಶ್ವನಾಥ್ ಭೈರ್, ಡಾಕ್ಟರ್ ಅರುಣ್ ಕುಮಾರ್ ಹಳ್ಳಿ ಹಾಗೂ ತಂಡದವರಿಂದ ಚಿಕಿತ್ಸೆ ಯಶಸ್ವಿಗೊಳಿಸಲಾಗಿದೆ ಎಂದು ಗುಳೇದ್ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಉದಯ್ ಕುಮಾರ್ ತಿಳಿಸಿದ್ದಾರೆ. ಕರೆದಿರೋ ವಿಚಾರ ಏನಪ್ಪ ಅಂತಂದ್ರೆ ಒಂದು ಸಂತೋಷ ಸುದ್ದಿಯನ್ನು ಹಂಚಿಕೊಳ್ಬೇಕಾಗಿತ್ತು. ಒಂದು ನಾವು ವಿಶೇಷವಾದಂಥ ಒಂದು ಸರ್ಜರಿ ಮತ್ತು ಕ್ಲಿಷ್ಟಕರವಾದಂಥ ಸರ್ಜರಿ, ಭಾಳ ರೇರ್ ಆಗಿ ಆಗುವಂಥ ಸರ್ಜರಿನ ಬಾಗಲಕೋಟೆ ಗುಳೇದ್ ಆಸ್ಪತ್ರೆಯಲ್ಲಿ ನಾವು ಹೋದ ವಾರದಲ್ಲಿ ನೆರವೇರಿಸಿರ್ತೀವಿ. ಅದು ಸಕ್ಸಸ್ಫುಲ್ ಆಗಿ ಆಗಿರೋದ್ರಿಂದ ತಮಗೆಲ್ಲ ಸುದ್ದಿಯನ್ನು ಹಂಚ್ಕೋಬೇಕಂತ ಹೇಳಿ ನಾವು ಇವತ್ತು ಕರೆದಿರು. ಈ ಸಮಸ್ಯೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಸ್ಕೋಲಿಯೋಸಿಸ್ ಅಪ್ಪ ಅಂದ್ರೆ ಬೆನ್ನೆಲುಬಿನ ವಕ್ರತೆ ಅಂತ ಹೇಳ್ಬಿಟ್ಟು ಇದೊಂದು ಸಮಸ್ಯೆ. ಸಾಕಷ್ಟು ಭಾರತ ದೇಶದಲ್ಲಿ ಸಾಕಷ್ಟು ಮಕ್ಕಳಲ್ಲಿ ಇದು ಬೆನ್ನೆಲುಬಿನ ವಕ್ರತೆ ಕಾಣಿಸ್ಕೊಳ್ಳುತ್ತೆ. ಬಟ್ ಎಲ್ಲರಲ್ಲೂ ಅಷ್ಟೇ ಸಿವಿಯರ್ ಆಗಿರೋದು. ಕೆಲವೊಂದಿಷ್ಟು ಜನರಲ್ಲಿ ಬಹಳ ಮೈನರ್ ಆಗಿರ್ತದೆ, ನೀವು ಸಹ ನೋಡಿರ್ಬೋದು. ಕೆಲವೊಂದಿಷ್ಟು ಮಕ್ಕಳಲ್ಲಿ ಇದು ಬಹಳ ಸಿವಿಯರ್ ಗ್ರೇಡ್ ಪಡ್ಕೊಂಡು ಡಿಫಾರ್ಮಿಟಿ ಆಗುತ್ತೆ. ಡಿಫಾರ್ಮಿಟಿ ಅಂದ್ರೆ ಮನುಷ್ಯನ ಶರೀರ ವಕ್ರವಾಗಿ ಕಾಣೋದು, ಶೋಲ್ಡರ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ನೋಡ್ಲಿಕ್ಕೆ ಅಸಹ್ಯಕರವಾಗಿ ಕಾಣುವಂಥ ಒಂದು ಸಮಸ್ಯೆ ಆಗಿರ್ತದೆ. ಈ ಸ್ಕೋಲಿಯೋಸಿಸ್ ಸಮಸ್ಯೆಗೆ ಸಾಕಷ್ಟು 20ನೇ ಶತಮಾನದವರೆಗೂ ಅಂತೂ ಆಲ್ಮೋಸ್ಟ್ ಯಾವುದೇ ಕರೆಕ್ಷನ್ ಅಥವಾ ಟ್ರೀಟ್ಮೆಂಟ್ ಅಂತ ಏನಿರ್ತಿರ್ಲಿಲ್ಲ. ಅದನ್ನು ಒಪ್ಪತ್ತಿದ್ದ ಜನ ಅದರ ಮೇಲೆ ಅದನ್ನ ಇರ್ತಿದ್ರು. 21ನೇ ಶತಮಾನ ಬಂದಂಗೆ ಇದಕ್ಕೆ ಸರ್ಜರಿಗಳು ಅವೈಲೇಬಲ್ ಆಗಿದಾವು. ಅದನ್ನು ಡಿಫಾರ್ಮಿಟಿ ಕರೆಕ್ಷನ್ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ಬೆನ್ನೆಲುಬಿನ ಡಿಫಾರ್ಮಿಟಿಯನ್ನು ನಾವು ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಬಿಟ್ಟು ಅದನ್ನು ಸ್ಟ್ರೈಟ್ ಮಾಡಬಹುದು. ಇಲ್ಲಿವರೆಗೂ ಅದು ಓನ್ಲಿ ಮೆಟ್ರೋ ಸಿಟೀಸ್ ಲೈಕ್ ದಿಲ್ಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ ಈ ಥರ ಮೆಟ್ರೋ ಸಿಟೀಸಲ್ಲಿ ಮಾತ್ರ ಆಗುವಂಥ ಸರ್ಜರಿ ಆಗಿತ್ತು. ಇದೇ ಫಸ್ಟ್ ಟೈಮಿಗೆ ಆಲ್ಮೋಸ್ಟ್ ನಮ್ಮ ನಾಲೆಜ್ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಸ್ಕೋಲಿಯೋಸಿಸ್ ಡಿಫಾರ್ಮಿಟಿ ಕರೆಕ್ಷನ್ ಅನ್ನು ನಮ್ಮ ಬಾಗಲಕೋಟೆ ಗುಳೇದ್ ಆಸ್ಪತ್ರೆಯಲ್ಲಿ ನಾವು ನೆರವೇರಿಸಿದ್ದೇವೆ. ಈ ಸ್ಕೋಲಿಯೋಸಿಸ್ ಡಿಫಾರ್ಮಿಟಿ ಕರೆಕ್ಷನ್ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಬೆನ್ನೆಲುಬು ಏನಿದೆ ಅದು ಬಹಳ ಒಂದು ಸೂಕ್ಷ್ಮವಾದಂಥ ನಮ್ಮ ಬೆನ್ನಿನ ನರವನ್ನು ಅದ್ರ ಒಳಗೆ ಕರ್ಕೊಂಡು ಹೋಗ್ತಿರ್ತದೆ. ಬೆನ್ನೆಲುಬಿನ ಕೆನಾಲ್ ಏನಿರ್ತದೆ ಅದ್ರ ಒಳಗಡೆ ನಮ್ಮ ಸ್ಪೈನಲ್ ಕಾರ್ಡ್ ಹೋಗ್ತಿರ್ತದೆ. ಸೊ ಅದ್ರ ಜೊತೆಗೆ ಯಾವುದೇ ಸ್ಕ್ರೂಗಳು ಹಾಕ್ಬೇಕಪ್ಪ ಅಂತಂದಾಗಲಿ ಅಥವಾ ಅದನ್ನ ಡಿಫಾರ್ಮಿಟಿ ನಾವು ಸೀದಾ ಮಾಡಿ ಈ ಆಪರೇಷನ್ ಆಗೋಲ್ಲ. ನಾವು 1 ಲೆವೆಲ್ ಸ್ಕ್ರೂ ಫಿಕ್ಸೇಷನ್ಗೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ ಹೆಲ್ಪ್ ತೊಗೊಂಡಿದ್ದೀವಿ. ಬಟ್ ಅದು ಸ್ಕೋಲಿಯೋಸಿಸ್ ಸರ್ಜರಿಗೆ ಅಂತ ಹೇಳಿ ಇಲ್ಲ, ಜಸ್ಟ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಲೆವೆಲ್ ಸ್ಕ್ರೂ ಫಿಕ್ಸೇಷನ್ಗೆ ಇದೆ. ಡಿಫಾರ್ಮಿಟಿ ಕರೆಕ್ಷನ್ ಹೋಲ್ ಆಸ್ ಸಚ್ ಇಲ್ಲ. ಇದ್ರೊಳಗೆ ನೀವು ನೋಡಿದ್ರೆ 17 ಸ್ಕ್ರೂ ಬಿಡ್ತಾರೆ. ಈ ಪೇಷಂಟ್ 17 ಸ್ಕ್ರೂ, ಒಂದು ಸ್ಕ್ರೂಗೆ 6,000 ರೂಪಾಯಿ ಒಂದು ಸ್ಕ್ರೂ. ಬೈ ಡೆವಲಪ್ಮೆಂಟಲ್ ಸರ್, ಇದು ಬೈ ಬರ್ತ್ ಒಳಗೆ ದೇವ್ರು ಅದನ್ನ ಆಲ್ರೆಡಿ ಡಿಸೈಡ್ ಮಾಡಿರ್ತದೆ. ಬಟ್ ಪ್ರೋಗ್ರೆಸ್ ಆದಂಗೆ ಹೆಚ್ಚಾಕೋತ ಹೋಗ್ತದೆ ಡೆವಲಪ್ಮೆಂಟ್. ಇದು ಅಡೋಲೆಸೆಂಟ್ ಇಡಿಯೋಪ್ಯಾಥಿಕ್ ಸ್ಕೋಲಿಯೋಸಿಸ್ ಅಂತ ಇದೆ ಸ್ಪೆಷಲ್ ಹೆಸರು. ಅಡೋಲೆಸೆಂಟ್ ಅಂತ ಅಂದ್ರೆ ನಾವು 4 ವರ್ಷದ ನಂತರ ಮತ್ತು 15 ವರ್ಷದ ಒಳಗೆ ಇದು ಪ್ರೋಗ್ರೆಸ್ ಆಗ್ತದೆ. ಗ್ರೋತ್ ಸ್ಪಾಟ್ ಹೆಂಗೆ ನಾವು ಬೆಳೀತಾ ಹೋಗ್ತಾನೆ ಆ ಸಮಯದಲ್ಲಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ನಿಮಗೆ ತೋರಿಸ್ಬೇಕಪ್ಪ